ನಮಸ್ತೆ ಸ್ನೇಹಿತರೆ. ಆದರ್ಶ ಜೀವನ ಸಂಗಾತಿಯನ್ನು ಹುಡುಕುವುದು ತೋರುವುದಕ್ಕಿಂತ ಹೆಚ್ಚು ಜಟಿಲವಾಗಿದೆ. ಇಂದಿನ ಕಾಲಕ್ಕೆ ವ್ಯತಿರಿಕ್ತವಾಗಿ ಇಂದಿನ ಜನರು ಎತ್ತರದ, ಕಪ್ಪು ಮತ್ತು ಸುಂದರ ಅಥವಾ ದೊಡ್ಡ ಮತ್ತು ಸುಂದರ ಸಂಗಾತಿಗಳನ್ನು ಮಾತ್ರ ಹುಡುಕುವುದಿಲ್ಲ. ಅವರ ಸೌಂದರ್ಯದ ಹೊರಗೆ ಸಂಗಾತಿಯಲ್ಲಿ ನೋಡಲು ಹಲವು ಹೆಚ್ಚುವರಿ ಗುಣಗಳಿವೆ. ಆದರ್ಶ ದೀರ್ಘಕಾಲೀನ ಸಂಬಂಧಕ್ಕೆ ಕೇವಲ ಒಂದೇ ರೀತಿಯ ಭಾವನೆಗಳು ಮತ್ತು ಆಸಕ್ತಿಗಳಿಗಿಂತ ಹೆಚ್ಚಿನವು ಅಗತ್ಯವಾಗಿರುತ್ತದೆ. ಜೀವನ ಸಂಗಾತಿಯಲ್ಲಿ ಕಾಣಬೇಕಾದ ವಿಶಿಷ್ಟ ಗುಣಗಳೆಂದರೆ, ಮೊದಲನೆಯದು ಸ್ವತಂತ್ರ. ಪಾಲುದಾರಿಕೆ ಎಂದರೆ ಇಬ್ಬರು ವ್ಯಕ್ತಿಗಳು ಒಂದಾಗಿ ಬೆರೆಯುವ ಪ್ರಕ್ರಿಯೆ ಎಂದು ಅನೇಕ ಜನರು ನಂಬುತ್ತಾರೆ. ನಿಮ್ಮ ಗುರುತನ್ನು ಬೇರೆಯವರೊಂದಿಗೆ ಸಂಯೋಜಿಸಲು ಪ್ರಯತ್ನಿಸುವುದು ನಿಮಗೆ ಅನಾರೋಗ್ಯಕರ ಮತ್ತು ಸಂಬಂಧಕ್ಕೆ ಹಾನಿಕಾರಕ. ದಂಪತಿಗಳು ಪರಸ್ಪರ ಸ್ವಯಂ ಆಕರ್ಷಣೆಯನ್ನು ಕಳೆದುಕೊಂಡು ಈ ಅಭ್ಯಾಸಕ್ಕೆ ಬಿದ್ದಾಗ ಸಾಮಾನ್ಯವಾಗಿ ವಿಷಯಗಳು ತಪ್ಪಾಗುತ್ತವೆ. ನಿಜವಾದ ಸಂಬಂಧಗಳನ್ನು ರಕ್ತ ಸಂಬಂಧದ ತಪ್ಪು ಅರ್ಥ ಅಥವಾ ಫ್ಯಾಂಟಸಿ ಬಂಧದಿಂದ ಬದಲಾಯಿಸಲಾಗುತ್ತದೆ. ಈ ಏಕತೆಯ ಸಂವೇದನೆಯು ಸಂಬಂಧದಲ್ಲಿ ಉತ್ಸಾಹವನ್ನು ಪಳಗಿಸುತ್ತದೆ. ನಿಮ್ಮ ಪ್ರತ್ಯೇಕತೆಯನ್ನು ಉಳಿಸಿಕೊಳ್ಳುವ ಮೂಲಕ ನೀವು ಉತ್ಸಾಹ ಮತ್ತು ಆಕರ್ಷಣೆಯನ್ನು ಜೀವಂತವಾಗಿರಿಸಿಕೊಳ್ಳಬಹುದು. ಇದರಲ್ಲಿ ಪ್ರತ್ಯೇಕ ಮತ್ತು ಹಂಚಿಕೆಯ ಆಸಕ್ತಿಗಳಲ್ಲಿ ತೊಡಗಿಸಿಕೊಳ್ಳುವುದು, ನಿಮ್ಮ ಸಂಬಂಧದ ಹೊರಗೆ ಸಂಪರ್ಕಗಳನ್ನು ಕಾಪಾಡಿಕೊಳ್ಳುವುದು ಮತ್ತು ಯಾವಾಗಲೂ ಹೊಸ ವಿಷಯಗಳನ್ನು ಪ್ರಯತ್ನಿಸುವುದು ಸೇರಿವೆ. ಎರಡನೆಯದು ದೃಢೀಕರಣ. ನಿಮ್ಮ ಸಂಗಾತಿಯೊಂದಿಗೆ ನೀವು ಹೇಗಿದ್ದೀರೋ ಹಾಗೆಯೇ ಇರಲು ಸಾಧ್ಯವಾಗದಿದ್ದರೆ ಸಂಬಂಧವು ಉಳಿಯುವುದಿಲ್ಲ. ಪ್ರಾಮಾಣಿಕರಾಗಿರುವುದು ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ನಿರ್ಬಂಧಗಳು ಅಥವಾ ಭಯವಿಲ್ಲದೆ ಸಂವಹನ ನಡೆಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಇದು ಅನ್ಯೋನ್ಯತೆಯನ್ನು ಉತ್ತೇಜಿಸುತ್ತದೆ. ನಿಷ್ಠಾವಂತ, ಅಧಿಕೃತ ಮತ್ತು ಭಯಪಡದ ವ್ಯಕ್ತಿಯನ್ನು ಕಂಡುಹಿಡಿಯುವುದು ಬಹಳ ಮುಖ್ಯ. ಈ ಡಿಜಿಟಲ್ ಯುಗದಲ್ಲಿ ನಾವೆಲ್ಲರೂ ನಮ್ಮ ಸಾಮಾಜಿಕ ಮಾಧ್ಯಮ ವ್ಯಕ್ತಿತ್ವಗಳ ಹಿಂದೆ ಅಡಗಿಕೊಳ್ಳುತ್ತೇವೆ. ಇತ್ತೀಚಿನ ಫ್ಯಾಷನ್ ಪ್ರವೃತ್ತಿಗಳು ಅಥವಾ ಆನ್ಲೈನ್ ವಿದ್ಯಮಾನಗಳೊಂದಿಗೆ ನೀವು ಮುಂದುವರಿಯುತ್ತಿದ್ದಂತೆ ನೀವು ಯಾರೆಂಬುದನ್ನು ಮರೆತು ಬಿಡುವುದು ಸುಲಭ. ಈ ಕಾರಣದಿಂದಾಗಿ ನಮ್ಮನ್ನು ವಾಸ್ತವಕ್ಕೆ ಮರಳಿ ತರಬಲ್ಲ ನಿಜವಾದ ಸಂಗಾತಿಯನ್ನು ಹೊಂದಿರುವುದು ಸವಾಲಿನ ಸಂಗತಿಯಾಗಿದೆ. ಮೂರನೆಯದು ಭಾವನಾತ್ಮಕ ಪ್ರಬುದ್ಧತೆ. ಪ್ರತಿಯೊಬ್ಬ ವ್ಯಕ್ತಿಯು ಭಾವನಾತ್ಮಕ ಹೊರೆ ಮತ್ತು ನ್ಯೂನತೆಗಳನ್ನು ಹೊಂದಿರುತ್ತಾನೆ. ನಿಮ್ಮ ಸಂಗಾತಿಯಲ್ಲಿ ಪರಿಪೂರ್ಣತೆಯನ್ನು ನೀವು ಹುಡುಕಬಾರದು. ಬದಲಾಗಿ ನಿಮ್ಮ ಸಂಗಾತಿಯಾಗಿ ಭಾವನಾತ್ಮಕವಾಗಿ ಪ್ರಬುದ್ಧ ವ್ಯಕ್ತಿಯನ್ನು ನೀವು ಹುಡುಕಬೇಕು. ಇದು ಆತ್ಮಾವಲೋಕನಕ್ಕೆ ಒಳಗಾಗುವ, ಇಂದಿನ ತಪ್ಪುಗಳಿಂದ ಕಲಿಯುವ ಮತ್ತು ಸ್ವಯಂ ಅಭಿವೃದ್ಧಿಗೆ ಪ್ರಯತ್ನಿಸುವ ವ್ಯಕ್ತಿಯನ್ನು ಸೂಚಿಸುತ್ತದೆ. ಅವರು ತಮ್ಮ ಕ್ಷಣಿಕ ಭಾವನೆಗಳು ತಾವು ಮಾಡುವ ಕೆಲಸವನ್ನು ನಿಯಂತ್ರಿಸಲು ಬಿಡುವುದಿಲ್ಲ. ಅವರು ಆತ್ಮವಿಶ್ವಾಸ ಮತ್ತು ಸ್ವಾಯತ್ತತೆ ಹೊಂದಿದ್ದಾರೆ ಮತ್ತು ಅವರ ಸಮಸ್ಯೆಗಳನ್ನು ಪೂರ್ಣಗೊಳಿಸಲು ಅಥವಾ ಪರಿಹರಿಸಲು ನಿಮ್ಮ ಕಡೆಗೆ ತಿರುಗುವುದಿಲ್ಲ. ನಾಲ್ಕನೆಯದು ಸ್ಥಿರತೆ. ಜೀವನ ಸಂಗಾತಿಯನ್ನು ಹುಡುಕಲು ಸ್ಥಿರತೆ ಮುಖ್ಯವಾಗಿದೆ. ನಿಮ್ಮ ಸಂಬಂಧದಲ್ಲಿ ನೀವು ಸುರಕ್ಷಿತ ಮತ್ತು ಬೆಂಬಲವನ್ನು ಅನುಭವಿಸಬೇಕು. ಸ್ಥಿರತೆಯು ನಂಬಿಕೆ ಮತ್ತು ಭದ್ರತೆಯನ್ನು ಸ್ಥಾಪಿಸಲು ಸಹಾಯ ಮಾಡುತ್ತದೆ. ಯಾರಾದರೂ ಸ್ಥಿರವಾಗಿದ್ದರೆ ಅವರು ತಮ್ಮ ಕಾರ್ಯಗಳು ಮತ್ತು ಮಾತುಗಳಿಂದ ನಿಮಗಾಗಿ ಪದೇ ಪದೇ ಕಾಣಿಸಿಕೊಳ್ಳುತ್ತಾರೆ. ಅವರು ವಿಶ್ವಾಸಾರ್ಹರು ಮತ್ತು ಸಂಬಂಧಕ್ಕೆ ಆದ್ಯತೆ ನೀಡುತ್ತಾರೆ. ಐದನೆಯದು ಪರಿಣಾಮಕಾರಿ ಪರಸ್ಪರ ಕ್ರಿಯೆ. ಬಲವಾದ ಸಂಬಂಧಕ್ಕೆ ಸಂವಹನ ಅಥವಾ ಸಕ್ರಿಯ ಸಂವಹನ ಅತ್ಯಗತ್ಯ. ಹೆಚ್ಚುವರಿಯಾಗಿ, ನಿಮ್ಮ ಸಂಗಾತಿಯು ನಿಮ್ಮ ಅಗತ್ಯತೆಗಳು, ಚಿಂತೆಗಳನ್ನು ಆಲಿಸಲು ಮತ್ತು ಈ ಸಮಸ್ಯೆಗಳ ಬಗ್ಗೆ ನಿಮ್ಮೊಂದಿಗೆ ಸಂವಹನ ನಡೆಸಲು ಸಾಧ್ಯವಾಗುತ್ತದೆ. ನಿಮ್ಮ ಸಂಗಾತಿ ತನ್ನ ಸ್ವಯಂ ಸೋಲಿನ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳುವಲ್ಲಿ ತೊಡಗಿಸಿಕೊಳ್ಳುವುದಲ್ಲದೆ ನಿಮ್ಮ ನಂಬಿಕೆಗಳನ್ನು ಸ್ವೀಕರಿಸುವವರು ಆಗಿರಬೇಕು. ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಪ್ರಾಮಾಣಿಕ ಮತ್ತು ಮುಕ್ತ ಸಂವಹನದ ಅಗತ್ಯವಿದೆ. ನೀವಿಬ್ಬರೂ ಪರಸ್ಪರ ಕೇಳದಿದ್ದರೆ ಸಂಬಂಧದಲ್ಲಿ ಬೆಳವಣಿಗೆಗೆ ಅವಕಾಶವಿಲ್ಲ. ಸಂಘರ್ಷಗಳು ಮತ್ತು ಉದ್ವಿಗ್ನತೆಯನ್ನು ತಪ್ಪಿಸಲು ಸ್ಥಿತಿಸ್ಥಾಪಕತ್ವ ಮತ್ತು ಪರಸ್ಪರ ಆಲಿಸುವುದು ಅತ್ಯಗತ್ಯ. ಆಗಾಗ್ಗೆ
ನಡೆಯುವ ಘರ್ಷಣೆಗಳು ಬೇರ್ಪಡುವಿಕೆ ಕಾರಣವಾಗಬಹುದು. ಆದರೆ ಸಕ್ರಿಯ ಸಂವಹನಗಳೊಂದಿಗೆ ನೀವು ಪರಸ್ಪರ ಭಾವನೆಗಳು ಮತ್ತು ಪ್ರಕ್ರಿಯೆಗಳನ್ನು ಹಂಚಿಕೊಳ್ಳಬಹುದು. ಈ ರೀತಿಯಾಗಿ ನಿಮ್ಮ ವೈಯಕ್ತಿಕ ಬಾಂಧವ್ಯವನ್ನು ಬೆಂಬಲಿಸುವ ಬಲವಾದ ಅಡಿಪಾಯವನ್ನು ನೀವು ನಿರ್ಮಿಸಬಹುದು. ನಮ್ಮ ಪಾಲುದಾರರು ಬಲವಾದ ಸಂವಹನಕಾರರಾದಾಗ ನಮ್ಮ ಜೀವನವು ಹೆಚ್ಚು ಸುಲಭವಾಗಿ ತಲುಪುತ್ತದೆ. ಭಾವನೆಗಳನ್ನು ಹಂಚಿಕೊಳ್ಳಲು ಇದು ಅನ್ಯೋನ್ಯತೆ ಮತ್ತು ನಿಕಟತೆಯ ಭಾವನೆಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅವರನ್ನು ಮತ್ತು ಅವರ ಆಸೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಸರಳವಾಗಿದೆ. ಸಹಜವಾಗಿ ಪರಿಣಾಮಕಾರಿ ಸಂವಹನಕ್ಕೆ ಪ್ರಯತ್ನದ ಅಗತ್ಯವಿದೆ. ಆದಾಗ್ಯೂ ಆಗಾಗ್ಗೆ ಪರಿಶೀಲಿಸುವಂತಹ ನಿರ್ದಿಷ್ಟ ಕ್ರಮಗಳನ್ನು ತೆಗೆದುಕೊಳ್ಳುವುದು ವಿಷಯಗಳನ್ನು ಸರಿಯಾದ ಹಾದಿಯಲ್ಲಿಡಲು ಸಹಾಯ ಮಾಡುತ್ತದೆ. 6ನೇಯದು ಪ್ರಾಮಾಣಿಕತೆ. ದುರದೃಷ್ಟವಶಾತ್ ಮದುವೆಗಳು ಸೇರಿದಂತೆ ಅನೇಕ ಸಂಬಂಧಗಳಲ್ಲಿ ಸುಳ್ಳು ಹೇಳುವುದು ವಿಷಾದಕರವಾಗಿ ವ್ಯಾಪಕವಾಗಿದೆ. ಕಡಿಮೆ ಸುಳ್ಳು ಹೇಳುವುದರಿಂದ ಉತ್ತಮ ದಾಂಪತ್ಯಕ್ಕೆ ಸಂಬಂಧವಿದೆ ಎಂಬುದಕ್ಕೆ ಪುರಾವೆಗಳಿದ್ದರೂ ಕೆಲವು ದಂಪತಿಗಳು ಬದುಕಲು ತಮ್ಮ ಹಿಂದಿನ ಸಂಬಂಧಗಳ ಬಗ್ಗೆ ಸುಳ್ಳು ಹೇಳಲೇಬೇಕು ಎಂದು ನಂಬುತ್ತಾರೆ. ಜೀವನ ಸಂಗಾತಿಯಾಗಿ ನೀವು ನಂಬಬಹುದಾದ ವ್ಯಕ್ತಿ ನಿಮಗೆ ಬೇಕು. ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವಲ್ಲಿ ಪ್ರಾಮಾಣಿಕ ವ್ಯಕ್ತಿಯನ್ನು ಹುಡುಕಿ. ನಿಮ್ಮೊಂದಿಗೆ ಮುಕ್ತ ಮತ್ತು ಪ್ರಾಮಾಣಿಕತೆಯಾಗಿರುವ ವ್ಯಕ್ತಿಯು ನಿಮ್ಮ ಸಂಬಂಧದಲ್ಲಿ ಎಂದಿಗೂ ಯಾವುದೇ ಗೌಪ್ಯತೆಯನ್ನು ಇಟ್ಟುಕೊಳ್ಳುವುದಿಲ್ಲ. ಸತ್ಯವು ಕಠೋರವಾಗಿದ್ದರೂ ಸಹ ನಿಮ್ಮ ಸಂಗಾತಿಯನ್ನು ತಿಳಿದುಕೊಳ್ಳುವುದು ನಿಜವಾಗಿಯೂ ನಿಮ್ಮ ಹಿತದೃಷ್ಟಿಯಿಂದಾಗಿರುತ್ತದೆ. ಆ ವ್ಯಕ್ತಿಯು ನಿಮಗೆ ಏನು ನೀಡಬಲ್ಲನೆಂದು ನಿಮಗೆ ತಿಳಿಯುತ್ತದೆ. ತಮ್ಮ ನಿಜವಾದ ಗುರುತನ್ನು ಮರೆಮಾಚುವ ಯಾರಾದರೂ ನಿಮಗೆ ಅನಾನುಕೂಲತೆಯನ್ನು ಉಂಟುಮಾಡಬಹುದು. ಈ ರೀತಿಯಾಗಿ ನೀವು ದೀರ್ಘಕಾಲೀನ ಸಂಬಂಧದಲ್ಲಿರಲು ಸಾಧ್ಯವಿಲ್ಲ. 7ನೇಯದು ಗೌರವಾನ್ವಿತ ಮತ್ತು ಸೂಕ್ಷ್ಮ. ಸಂಗಾತಿಯಲ್ಲಿ ಕಾಣಬೇಕಾದ ಪ್ರಮುಖ ಗುಣಲಕ್ಷಣಗಳಲ್ಲಿ ಗೌರವವು ಒಂದು. ನಿಮ್ಮ ಮೌಲ್ಯಗಳನ್ನು ಬೆಂಬಲಿಸುವ ಮತ್ತು ಗೌರವಿಸುವ ವ್ಯಕ್ತಿಯನ್ನು ನೀವು ಕಂಡುಕೊಂಡಾಗ ನೀವು ಸ್ವತಂತ್ರರಾಗಿ ಉಳಿಯುವಾಗ ಸುರಕ್ಷಿತ ಭಾವನೆ ಹೊಂದಬಹುದು. ನಿಮಗೆ ಸಂತೋಷವನ್ನು ತರುವ ಮತ್ತು ನಿಮ್ಮನ್ನು ಜೀವಂತವಾಗಿರಿಸುವಂತಹ ಕೆಲಸವನ್ನು ಮಾಡಲು ಯಾರಾದರೂ ನಿಮಗೆ ಸಹಾಯ ಮಾಡಿದಾಗ ಪ್ರೀತಿಪಾತ್ರರಾಗುವಂತೆ ಭಾವಿಸುವುದು ಸರಳವಾಗಿದೆ. ಆ ವ್ಯಕ್ತಿಯು ಕಠಿಣ ಸಮಯದಲ್ಲಿ ನಿಮಗೆ ಮಾರ್ಗದರ್ಶನ ನೀಡಬಹುದು. ಹಾನಿಕಾರಕ ಕೆಲಸಗಳನ್ನು ಮಾಡುವುದನ್ನು ತಡೆಯಬಹುದು. ಪರಿಪೂರ್ಣ ಸಂಗಾತಿಯು ಸಾಧ್ಯವಿರುವ ಎಲ್ಲ ರೀತಿಯಲ್ಲಿಯೂ ಉತ್ತಮ ವ್ಯಕ್ತಿಯಾಗಲು ನಿಮಗೆ ಸಹಾಯ ಮಾಡುತ್ತಾರೆ. ಕಾಳಜಿ ಮತ್ತು ಸೌಜನ್ಯಯುತ ಸಂವಹನವು ನಿಮ್ಮ ಸಂಬಂಧದ ಹೊರತಾಗಿ ಪರಸ್ಪರ ಗೌರವವನ್ನು ಹೆಚ್ಚಿಸುತ್ತದೆ. ನಿಮ್ಮನ್ನು ಗೌರವಿಸುವ ವ್ಯಕ್ತಿಯೊಂದಿಗೆ ನೀವು ಜೀವನವನ್ನು ಹಂಚಿಕೊಳ್ಳಬಹುದು. ಅವನು ಅಥವಾ ಅವಳ ವೈಯಕ್ತಿಕ ಉತ್ಸಾಹವನ್ನು ಅನುಸರಿಸುತ್ತಾ ನಿಮ್ಮೊಂದಿಗೆ ಆಸಕ್ತಿಗಳನ್ನು ಹಂಚಿಕೊಳ್ಳಬಹುದಾದ ಪಾಲುದಾರರನ್ನು ನೀವು ಹುಡುಕಬೇಕು. ಒಬ್ಬ ಸಂಗಾತಿ ಎಷ್ಟೇ ನಿರಾಶೆಗೊಂಡರೂ, ಗಾಯಗೊಂಡರೂ ಅಥವಾ ಕೋಪಗೊಂಡರೂ ಅವರು ಕೆಲವು ಮಿತಿಗಳನ್ನು ಕಾಯ್ದುಕೊಳ್ಳಲು ಒಪ್ಪಿಕೊಳ್ಳಬೇಕು. ನಿಮ್ಮ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳಲು ಮತ್ತು ನಿಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಳ್ಳಲು ಗೌರವವನ್ನು ಪಡೆಯುವುದು ಅತ್ಯಗತ್ಯ. 8ನೇಯದು ಮೌಲ್ಯಗಳನ್ನು ವಿನಿಮಯ ಮಾಡಿಕೊಳ್ಳುವುದು. ಯಾವುದೇ ದಂಪತಿಗಳು ಯಾವಾಗಲೂ ಎಲ್ಲದರಲ್ಲೂ ಒಪ್ಪುವುದಿಲ್ಲ. ಅವರು ಹಾಗೆ ಮಾಡಿದರೆ ಅದು ಬಹುಶಃ ನಿರಾಸವಾಗಿರುತ್ತದೆ. ಆದರೆ ಕೆಲವು ಮೂಲ ಮೌಲ್ಯಗಳನ್ನು ಮತ್ತು ಜೀವನದ ಮೂಲಭೂತ ಅಂಶಗಳ ಬಗ್ಗೆ ಒಂದೇ ರೀತಿಯ ದೃಷ್ಟಿಕೋನಗಳನ್ನು ಹಂಚಿಕೊಳ್ಳುವುದು ಬಹಳ ಮುಖ್ಯ. ಸಾಮಾನ್ಯ ಮೌಲ್ಯಗಳನ್ನು ಹೊಂದಿರುವ ದಂಪತಿಗಳು ತಮ್ಮ ಜೀವನದ ಬಗ್ಗೆ ಸುಲಭವಾಗಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ದಂಪತಿಗಳಿಗೆ ಇದೇ ರೀತಿಯ ಜೀವನ ದೃಷ್ಟಿಕೋನವನ್ನು ಹೊಂದಿರುವುದು ಸುಲಭವಾಗಬಹುದು. ಉದಾಹರಣೆಗೆ, ದಾನ ಮತ್ತು ಇತರ ರೀತಿಯ ದಾನಗಳು ಅವರ ಉತ್ತಮ ಜೀವನದ ಭಾಗವಾಗಬೇಕೇ ಅಥವಾ ಬೇಡವೇ, ಅವರಿಗೆ ಎಷ್ಟು ಮಕ್ಕಳು ಇರಬೇಕು ಅಥವಾ ಮಕ್ಕಳನ್ನು ಅವಿಭಜಿತ ಗಮನದಿಂದ ಹೇಗೆ ಬೆಳೆಸುವುದು ಇತ್ಯಾದಿ. ಒಬ್ಬ ಪಾಲುದಾರಿಕೆಯ ಕೆಲವು ವೈಶಿಷ್ಟ್ಯತೆಗಳ ಮೇಲೆ ಪ್ರಭಾವ ಬೀರಬಹುದು. ಆದರೆ ನೀವು ಈಗಾಗಲೇ ನಿಮ್ಮ ನಂಬಿಕೆಗಳನ್ನು ನಿರ್ಧರಿಸಿದಾಗ ಮತ್ತು ಅವು ಗಣನೀಯವಾಗಿ ಹೊಂದಿಕೆಯಾಗುವಾಗ ಅದು ಸಹಾಯ ಮಾಡುತ್ತದೆ. 9ನೇಯದು ಜವಾಬ್ದಾರಿಯುತ ಮತ್ತು ಸ್ವಯಂ ಅರಿವುಳ್ಳವರಾಗಿರುವುದು. ನಾವು ಯಾವುದೇ ದೋಷರಹಿತರು ಎಂದು ನಂಬುವ ಮತ್ತು ಉತ್ತಮವಾಗಲು ಎಂದಿಗೂ ಕೆಲಸ ಮಾಡದ ಯಾರನ್ನಾದರೂ
ಹೇಳುತ್ತಿಲ್ಲ. ಬದಲಾಗಿ ಈ ಜನರು ತಮ್ಮ ನ್ಯೂನತೆಗಳನ್ನು ದೂಷಿಸದೆ, ಸ್ವಯಂ ವಿಮರ್ಶೆ ಮಾಡದೆ ಅಥವಾ ತಪ್ಪಿಸಿಕೊಳ್ಳದೆ ಸೊಗಸಾಗಿ ಒಪ್ಪಿಕೊಳ್ಳಬಹುದು. ನಿಮ್ಮ ಸಂಗಾತಿ ಇದರಲ್ಲಿ ಯಶಸ್ವಿಯಾದರೆ ನೀವಿಬ್ಬರೂ ಪ್ರಯೋಜನ ಪಡೆಯುತ್ತೀರಿ. ಅವರು ತಪ್ಪು ಮಾಡಿದಾಗ ಒಪ್ಪಿಕೊಳ್ಳುವಷ್ಟು ಆತ್ಮವಿಶ್ವಾಸ ಮತ್ತು ಪ್ರೀತಿ ಅವರಲ್ಲಿರುತ್ತದೆ. ಸ್ವಯಂ ಅರಿವುಳ್ಳ ಪಾಲುದಾರರು ಉತ್ತಮ ಸಂವಹನ, ಸಹಾನುಭೂತಿ ಮತ್ತು ತಮ್ಮ ಮೇಲೆ ಮತ್ತು ಸಂಬಂಧದ ಮೇಲೆ ಕೆಲಸ ಮಾಡುವ ಇಚ್ಛೆಗೆ ಕಾರಣವಾಗುತ್ತಾರೆ. ಅದರ ಹೊರತಾಗಿ ಅವರು ನಿಮಗೆ ಅಪರಿಪೂರ್ಣರಾಗಿರಲು ಮತ್ತು ದೂಷಣೆ ಮತ್ತು ಜವಾಬ್ದಾರಿಯನ್ನು ತಪ್ಪಿಸುವ ಸಾಧ್ಯತೆ ಕಡಿಮೆ ಇರುವಂತೆ ಅದೇ ಸುರಕ್ಷಿತ ಸ್ಥಳವನ್ನು ಒದಗಿಸುವ ಸಾಧ್ಯತೆ ಹೆಚ್ಚು. 10ನೇಯದು ವಾತ್ಸಲ್ಯ. ನಾವೆಲ್ಲರೂ ಪ್ರೀತಿಯನ್ನು ವಿವಿಧ ರೀತಿಯಲ್ಲಿ ವ್ಯಕ್ತಪಡಿಸಲು ಮತ್ತು ಸ್ವೀಕರಿಸಲು ಇಷ್ಟಪಡುತ್ತೇವೆ. ಕೆಲವರು ತುಂಬ ಅಭಿವ್ಯಕ್ತರಾಗಿದ್ದರೆ ಇನ್ನು ಕೆಲವರು ತಮ್ಮ ಪ್ರೀತಿಯನ್ನು ಕಾರ್ಯಗಳ ಮೂಲಕ ಪ್ರದರ್ಶಿಸುತ್ತಾರೆ. ಆದಾಗ್ಯೂ ಸಂಬಂಧದಲ್ಲಿ ವಿಶೇಷಗಳು ಸಿಂಕ್ ಆಗದಿದ್ದರೆ ಅದು ಅತೃಪ್ತಿ ಮತ್ತು ತಿರಸ್ಕಾರದ ಭಾವನೆಗಳನ್ನು ಉಂಟುಮಾಡಬಹುದು. ದಂಪತಿಗಳ ನಡುವೆ ಉಷ್ಣತೆ ಮತ್ತು ಲೈಂಗಿಕತೆಯ ಕೊರತೆಯು ಕಲ್ಪನಾಬಂಧದ ಚಿಹ್ನೆಗಳಲ್ಲಿ ಒಂದಾಗಿದೆ. ಅಸ್ತಿತ್ವದ ಒಂದು ಪ್ರಮುಖ ಅಂಶವೆಂದರೆ ದೈಹಿಕ ವಾತ್ಸಲ್ಯ. ಇದು ಜನರು ತಾವು ಕಾಳಜಿ ವಹಿಸುವ ಜನರೊಂದಿಗೆ ಮತ್ತು ಹತ್ತಿರದಲ್ಲಿ ಸಂಪರ್ಕದಲ್ಲಿರುವ ಅನುವು ಮಾಡಿಕೊಡುತ್ತದೆ. ಪ್ರೀತಿಯನ್ನು ಕೊನೆಯದಾಗಿ ಮಾಡುವುದು ಎಂದರೆ ನಿಮ್ಮ ಸಂಪರ್ಕದ ಚೈತನ್ಯ ಮತ್ತು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುವುದು. ಪ್ರೀತಿ, ವಾತ್ಸಲ್ಯ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಸ್ವೀಕರಿಸುವ ಸಾಮರ್ಥ್ಯವಿರುವ ಸಂಗಾತಿಯನ್ನು ಆಯ್ಕೆ ಮಾಡುವುದು ಬಹಳ ಮುಖ್ಯ. ಸಾಮಾನ್ಯವಾಗಿ ದೈಹಿಕ ಆಕರ್ಷಣೆಯು ಕಾಲಾನಂತರದಲ್ಲಿ ಕಡಿಮೆಯಾಗುತ್ತದೆ, ಆದರೆ ನಿಮ್ಮ ಲೈಂಗಿಕತೆಯು ಕಾಲಾನಂತರದಲ್ಲಿ ಕ್ಷೀಣಿಸಲು ನೀವು ಬಿಡಬಾರದು. ನಿಮ್ಮ ಭಾವನೆಗಳನ್ನು ಜೀವಂತವಾಗಿಡಲು ಮೌಖಿಕವಾಗಿ ಮತ್ತು ದೈಹಿಕವಾಗಿ ವ್ಯಕ್ತಪಡಿಸುವುದು ಮುಖ್ಯ. ನಿಮ್ಮನ್ನು ಗುರುತಿಸುವ, ಪಾಲಿಸುವ ಮತ್ತು ನಿಮ್ಮ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವ ರೀತಿಯಲ್ಲಿ ನಿಮ್ಮ ಮೇಲಿನ ಪ್ರೀತಿ ಮತ್ತು ಬಯಕೆಯನ್ನು ವ್ಯಕ್ತಪಡಿಸುವ ಸಂಗಾತಿಯನ್ನು ಹುಡುಕಿ. ದಶಕಗಳ ಕಾಲ ಉಳಿಯುವ ಬಲವಾದ ಸಂಪರ್ಕವನ್ನು ಪಡೆಯಲು ನಾವು ಅಗತ್ಯವಾದ ಆಂತರಿಕ ಕೆಲಸವನ್ನು ಮಾಡಬೇಕು. ಆದ್ದರಿಂದ ಕಲಿಯಲು ಮತ್ತು ಅಭಿವೃದ್ಧಿಪಡಿಸಲು ಉತ್ಸುಕರಾಗಿರುವ ಯಾರನ್ನಾದರೂ ಹುಡುಕಲು ಮರೆಯದಿರಿ. ಅವರ ಕ್ರಿಯೆಗಳನ್ನು ಬಾಹ್ಯ ಸಂದರ್ಭಗಳಿಗೆ ಸಂಪರ್ಕಿಸುವ ಮತ್ತು ಅವರು ಹೇಗೆ ಸುಧಾರಿಸಬಹುದು ಎಂಬುದನ್ನು ನಿರ್ಧರಿಸಲು ಅವರ ನಡವಳಿಕೆಯನ್ನು ನಿಯಮಿತವಾಗಿ ಪರಿಶೀಲಿಸುವ ಜೀವಮಾನದ ಸಂಗಾತಿಯನ್ನು ಹುಡುಕಿ. ಅವರು ಇನ್ನು ಮುಂದೆ ತಮಗೆ ಸೇವೆ ಸಲ್ಲಿಸಿದ್ದನ್ನು ನಿರಂತರವಾಗಿ ಶುದ್ಧೀಕರಿಸುತ್ತಾರೆ ಮತ್ತು ಅವರು ಯಾರೆಂಬುದರ ಹೊಸ ಅಂಶಗಳನ್ನು ಕಂಡುಕೊಳ್ಳುತ್ತಾರೆ. ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ನಿಷ್ಠೆಯ ರಾಜಿ ಮಾಡಿಕೊಳ್ಳಲಾಗದ ಗುಣ. ನಿಮ್ಮ ಭಾವನಾತ್ಮಕ ಸಂಪರ್ಕವು ಅಗಾಧವಾಗಿ ಬಲಗೊಳ್ಳುವುದರಿಂದ ಸಂಬಂಧದಲ್ಲಿ ನೀವು ಯಾವ ಸ್ಥಾನದಲ್ಲಿರುತ್ತೀರಿ ಎಂಬುದರ ಕುರಿತು ನೀವು ಎಂದಿಗೂ ಚಿಂತಿಸಬೇಕಾಗಿಲ್ಲ. ಸಂಬಂಧಗಳನ್ನು ಕೊಲ್ಲುವ ಸಾಮಾನ್ಯ ಅಂಶಗಳಲ್ಲಿ ಒಂದು ದಾಂಪತ್ಯದ ದ್ರೋಹ. ನಿಷ್ಠೆ ಇಲ್ಲದ ವ್ಯಕ್ತಿಯನ್ನು ನಂಬಲು ಸಾಧ್ಯವಿಲ್ಲ. ಈ ಎರಡು ಗುಣಗಳು ಸಂಪರ್ಕವನ್ನು ಬಲಪಡಿಸುತ್ತದೆ ಮತ್ತು ಬದ್ಧ ಪಾಲುದಾರಿಕೆಗೆ ಅತ್ಯಗತ್ಯ. ನಿಷ್ಠೆ ಎಂದರೆ ನಿಮ್ಮ ಸಂಗಾತಿಗೆ ಅಚಲವಾದ ಸಮರ್ಪಣೆ ಮತ್ತು ಮುರಿಯಲಾಗದ ಬಂಧ. ಆದ್ದರಿಂದ ನಿಮಗೆ ನಿಷ್ಠಾವಂತ ಸಂಗಾತಿಯಾಗುವ ವ್ಯಕ್ತಿಯನ್ನು ಹುಡುಕಿ. ಒಳ್ಳೆಯ ಸ್ವಭಾವದ ವ್ಯಕ್ತಿ ಯಾವಾಗಲೂ ಅವರ ತತ್ವಗಳು ಮತ್ತು ಆದರ್ಶಗಳಿಗೆ ಬದ್ಧರಾಗಿರಬೇಕು. ಈ ಕಾರಣದಿಂದಾಗಿ ಅವರು ವಿಶ್ವಾಸಾರ್ಹರು. ಅಂತಹ ವ್ಯಕ್ತಿಗಳು ತಾವು ಸರಿ ಎಂದು ಪರಿಗಣಿಸುವುದಕ್ಕಾಗಿ ನಿಲ್ಲುತ್ತಾರೆ. ದೈಹಿಕ, ಭಾವನಾತ್ಮಕ, ಸಾಮಾಜಿಕ, ಆರ್ಥಿಕ ಮತ್ತು ಉದ್ದೇಶಪೂರ್ವಕ ಕ್ಷೇತ್ರಗಳಲ್ಲಿ ಗಟ್ಟಿಯಾದ ಬೇರುಗಳನ್ನು ಹೊಂದಿರುವುದು ಅತ್ಯಗತ್ಯ. ಇದರರ್ಥ ಅವರು ಪ್ರಸಿದ್ಧರಾಗಿರಬೇಕು, ಶ್ರೀಮಂತರಾಗಿರಬೇಕು, ದೈಹಿಕವಾಗಿ ಸದೃಢರಾಗಿರಬೇಕು ಮತ್ತು ಯಶಸ್ವಿಯಾಗಿರಬೇಕು ಎಂದಲ್ಲ. ಆದಾಗ್ಯೂ ಅವರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಹಾಗೆ ಮಾಡಲು ಸಮರ್ಥರಾಗಿರಬೇಕು ಅಥವಾ ಅದರ ಕಡೆಗೆ ಸಕ್ರಿಯವಾಗಿ ಶ್ರಮಿಸಬೇಕು. ಈ ಅಂಶಗಳು
ಅಂಶಗಳು ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ಸಹಾಯದಾಯಕವಾಗಿವೆ. ಉತ್ತಮ ವ್ಯಕ್ತಿತ್ವ ಹೊಂದಿರುವ ಸಂಗಾತಿ ಇದ್ದರೆ ನೀವು ವ್ಯಕ್ತಿಯಾಗಿ ಸುಧಾರಿಸುತ್ತೀರಿ. ನೀವು ನಿಮ್ಮ ಹಕ್ಕುಗಳನ್ನು ರಕ್ಷಿಸುವಾಗ ಮತ್ತು ನಿಮ್ಮ ಆಕಾಂಕ್ಷೆಗಳನ್ನು ಸಾಕಾರಗೊಳಿಸುವತ್ತ ಕೆಲಸ ಮಾಡುವಾಗ ಅವರು ನಿಮ್ಮ ಬೆನ್ನಿಗೆ ನಿಲ್ಲುತ್ತಾರೆ. ಒಳ್ಳೆಯ ವ್ಯಕ್ತಿತ್ವವು ಸ್ವಯಂ ಅರಿವು ಮತ್ತು ಒಬ್ಬರ ತಪ್ಪುಗಳಿಂದ ಕಲಿಯಲು ಮತ್ತು ಸುಧಾರಿಸಲು ನಿರಂತರ ಇಚ್ಛೆಯಿಂದ ನಿರೂಪಿಸಲ್ಪಟ್ಟಿದೆ. ಅಂತಹ ವ್ಯಕ್ತಿಗಳು ಘನ ಮತ್ತು ವಿಶ್ವಾಸಾರ್ಹ ಪಾಲುದಾರಿಕೆಯನ್ನು ನಿರ್ಮಿಸಲು ಗಮನಾರ್ಹವಾಗಿ ಕೊಡುಗೆ ನೀಡಬಹುದು. ನೀವು ಅವರ ಯೋಗಕ್ಷೇಮದ ಮಾಲೀಕತ್ವವನ್ನು ತೆಗೆದುಕೊಳ್ಳುವ ಯಾರೊಂದಿಗಾದರೂ ಸಂಬಂಧದಲ್ಲಿದ್ದರೆ ನೀವು ಅವರ ಸ್ವಮೌಲ್ಯ, ಆತ್ಮವಿಶ್ವಾಸ ಅಥವಾ ದುರ್ಬಲತೆಯನ್ನು ಮುಚ್ಚಿಕೊಳ್ಳಬೇಕಾಗಿಲ್ಲ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.